ಆ ಹುಡುಗರು ಉಂಡ್ವ ಹೆಂಗ ಕಣಮ್ಮ. ಕೇಳ್ಕೆ ಬತ್ನಿ ಕಣೆ ನೀಲಮ್ಮ ಹೋಗಿ. ಅತ್ತೆ ಸುಮ್ಕಿರು. ನೀನಾಗಿ ನೀನು ಕಲಿಸ್ತೀಯ ಕಣತ್ತೆ ಎಲ್ಲಾನ. ಅವಳಿಗೆ ನೀನು ಸುಮ್ಮನಿರ ನಂಬಲ್ಲ. ಅವಳ ಮಕ್ಕಳು ಇದಾವೆ ಅಂದಮೇಲೆ ಅವಳಿಗೆ ಮಾಡಿಕ್ಬೇಕಂಬೋದು ಅವಳಿಗೆ ಜವಾಬ್ದಾರಿ ಇರಲ್ವೇ? ನೀನಾಗಿ ನೀನು ಕಲಿಸಿದ್ಯಾ, ಸುಮ್ಮನಿರು. ಅವಳೆ ಆತು ಮಾಡಲ್ಲ ಕಣೆ, ಬರೇನೇ ಅಲ್ಲೂ ಇಲ್ಲೂ ಓಡಾಡ್ತಾಳೆ. ಆ ಹುಡುಗರು ಉಂಡ್ವ ಹೆಂಗ ನೋಡ್ಕೊಂಬತ್ನದೇಲಿ. ಸುಮ್ಮನಿರತ್ಲಾಗಿ. ನೀನಾಗಿ ನೀನು ಕಲಿಸ್ತೀಯ ಮತ್ತಾಯಿ. ಸುಮ್ಮನಿರು ಅಂದಂಗೆಲ್ಲ ಕೇಳೋದೇ ಇಲ್ಲ. ಹೋಗಳೆ ಎಲ್ಲ ತಂದು ಮಾಡಿಕ್ಬೇಕೆಂಬ ಜವಾಬ್ದಾರಿ ಇದ್ದರೆ ಮನೆಯಾಗೆ ಮಕ್ಕಳು ಇದ್ದಾವೆ ಎಂಬುದು ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಸುಮ್ಮನಿರು, ಅವ್ರ ಮಕ್ಕಳಿಗೂ ಜವಾಬ್ದಾರಿ ಬರುತ್ತೆ. ಹಂಗನಾಗ್ಲಿ ಕೇಳ್ತೀನಿ ತಡಿ. ಅವಳು ಅಲ್ಲೆಲ್ಲೂ ಓಡಾಡೋ ಸ್ಯಾನೆ. ಆ ಹುಡುಗರ ಮಕ್ಕ ನೋಡ್ಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ? ಅವಳ ಮಕ್ಕ ನೋಡಬಾರ್ದು ಕಣೆ ನೀಲಮ್ಮ. ಹೋಗು, ಎಲ್ಲ ನೀನೇ ಕಲ್ಸೋದು. ನೀನೇ ಕಲಿಸ್ತೀಯ, ತಿರ್ಗಿ ಅನ್ನಿಸ್ಕೊಂತೀಯ. ಅಂತಾಳು ಇಂತಾಳು ಅಂತ ಅಮ್ಮ ಎಂಬುದೊಂದು ಈಟು ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾಳೆ. ತಿರ್ಗಾ ಹಂಗಂದ್ಲು ಹಿಂಗಂದ್ಲು ಅಂತೀಯ. ಅಮ್ಮ ಎಂಬುದೊಂದು ಈಟು ಮರ್ಯಾದೆ ಕೊಡಲ್ಲ. ನೀನೇನು ಮಾಡಿಕಬೇಡ. ನಮ್ಮ ಹುಡುಗರೇನು ಹಂಗಿರ್ತಾವೆ ಹಿಂಗಿರ್ತಾವೆ, ದುಡ್ಕೊಂಡು ತಿಂತಾರೆ, ನನಗೂ ಮಾಡಿಕ್ಕದು ಗೊತ್ತೈತೆ ಅಂತ ಮಾತಾಡ್ತಾಳೆ. ತಿರ್ಗಾ ಅವಳ್ತ ಮಾತು ಬೇರೆ ಕೇಳಬೇಕು. ಏನು ಮಾಡೋಕ್ಕಾಗುತ್ತೆ? ಕೇಳ್ಕೆ ಬತ್ತೀನಿ. ಎಲ್ಲಿಗೆ ಕೆಂಚಮ್ಮ ಹೊಲ್ಟಿದ್ಯೋ? ನಮ್ಮ ಜಯಮ್ಮನ ಮಕ್ಕಳು ಉಂಡ್ರ ಹೆಂಗ ಕೇಳ್ಕೆ ಬತ್ತೀನಿ. ಅವಳು ಒಂದೊಂದು ದಿವಸ ಮಾಡಿಕ್ಕದೇ ಇಲ್ಲವು. ಯಾಕಂದ್ರೆ ಇರುತ್ತಾ ಅದಕ್ಕೆ ಸರ್ ಮಾಡಿ ಸುಮ್ಮನಾಗ್ತಾಳೆ. ಬರೀ ಗೊಜ್ಜು ಉಸೋದು, ಚಿತ್ರಾನ್ನ ಗೊಜ್ಜು ಮಾಡೋದು, ಬರೀ ಚಿತ್ರಾನ್ನ ಗೊಜ್ಜು ಒಂದು ಬಾಂಡ್ಲಿ ಇಟ್ಕೊಂಡವಳೆ, ಬರೀ ಚಿತ್ರಾನ್ನ ಒಗ್ಗರಣೆ ಹಾಕೋದೀನಿ. ಅದಕ್ಕೇನೆ ಆ ಹುಡುಗರು ಮುದ್ದೆ ಕೇಳ್ತಾವೆ. ಅದಕ್ಕೇನೆ ಆ ಹುಡುಗರು ಉಂಡ್ವ ಹೆಂಗ ಕೇಳ್ಕೊಂಬತ್ತೀನಿ ಕಣೆ ನಿಂಗಮ್ಮ. ಕೇಳಾಗಮ್ಮ ಅಲೆ ಅಲ್ಲ ಚಿರ್ಮಂತ ಕುಕ್ಕೊಂಡು ಲಾವ್ ಹೊಡಿತಿದ್ರು, ಸಾರು ಅಲ್ಲಿ ಕಿಸ್ಕೊಂಡು. ಅವಳು ಹಚ್ಚಿ ಮದ್ವೆ ಇಲ್ದಾಳ ಅವಳೊಬ್ಳು. ಇವರು ಎಲ್ಲಾನ ಅಯ್ಯೋ ಸುಮ್ಮ ಕುಕ್ಕೊಂಡು ಮಾತಾಡ್ತಿದ್ವು. ಹೆಂಗ ಹುಡುಗರನ್ನ ಕೇಳ್ತನದೇಲಿ ಹೋಗಿ. ಅಲ್ಲ ನಮ್ಮ ಅತ್ತೆ ಇಲ್ಲದ್ ಕಲ್ಸದ್ ಕಣ್ಣಿಂಗಜ್ಜಿ. ಅವಳು ಮಾಡಿಕ್ಬೇಕು ಮಕ್ಕಳಿಗೆ ಎಂಬುದವರು ಬೇಡವಿ. ಈಗ ಹೋಗಿ ಕರ್ಕೊಂಬಂದು ಮಾಡಿಕ್ಕು, ದಿನ ಬೇಕಾದ್ರೆ ಅಡುಗೆನೇ ಮಾಡಲ್ಲ. ಸುಮ್ಮನೆ ಬೇರೆ ಇದನ್ನೇ ಇರ್ತಾಳೆ. ತಿರ್ಗಾ ಇಲ್ಲೇ ಬಂದು ಸೇರ್ಕೊಂತಾಳೆ ಅವಳೇನು. ಇಲ್ಲೇ ಬಂದು ಉಂಬೋದು ಎಲ್ಲ ಮಾಡ್ತಾಳೆ. ಸುಮ್ಮನಿರ ನಂಬಲ್ಲ ಅವ್ರ ಮಕ್ಕಳು. ಅವ್ರಿಗೆ ನಮ್ಮ ಮಕ್ಕಳು ಇದ್ದಾರಲ್ಲ, ನಾವು ಮಾಡಿಕ್ಬೇಕು ಅಂಬೋದು ಜವಾಬ್ದಾರಿ ಇರಬೇಕು. ಹೋಗಿ ಮೈನೇಷನ್ ದುಡ್ದು ತರಕಾರಿ ಸೊಪ್ಪು ಎಲ್ಲ ತಂದು ಮಾಡಬೇಕು. ಮಾಡಿದಾಗಲೇ ಮತ್ತೆ ಗೊತ್ತಾಗೋದು. ಬರೀ ಉಂಡ್ಕೊಂಡು ಓಡಾಡೋದಲ್ಲ. ನಮ್ಮ ಮತ್ತೆ ಸುಮ್ಮನಿರ ನಂಬಲ್ಲ. ಏನು ಮಾಡ್ತೀಯ ಪಾಪ ಹುಡುಗರಿಗೆ ಇವಳಾಗತಿ ನೋಡ್ಕೊಂಡು ಕಣೆ ಕೆಂಚಮ್ಮ ಪಾಪ. ಪಾಪ ಹುಡುಗರಿಗೆ ಮುದ್ದೆ ಮಾಡಿಕ್ಬೇಕು ಅಂತ ಪಾಪ ಆಲೆ ಮಾಡಿಕ್ಕಿರಳು. ಅವ್ಳಿಗೆ ಆಲೆ ಒಂದಿಟ್ಟು ಕಳ್ಳು ಸುರ್ಕೊಂಬುತ್ತ ಹುಡುಗರ ಮಕ್ಕ ನೋಡಿ. ಅದೆಲ್ಲ ಅಡುಗೆನೇ ಮಾಡಲ್ಲ, ಅದಕ್ಕೆ ಅಡುಗೆ ಮಾಡೋಕ್ಕೂ ಬರಲ್ಲ, ನೆತ್ತಗೆ ಸಾರು ಮಾಡೋಕ್ಕೆ ಬರಲ್ಲ, ಏನಿಲ್ಲ. ಬರೀ ಸುಮ್ಮನೆ ನೋಡಾಡುತ್ತಿ. ಅಲ್ಲೆಲ್ಲ ಚಿರ್ಮಂತ ಕೂಕೊಂಡು ಲಾ ಹೊಡಿಯೋದು. ಅವಳೊಬ್ಳು ಸೀಮೆಕಿಲ್ದಾಳು, ಅವಳಿಗೆ ಏನು ಮಾಡೋಕ್ಕಾಗುತ್ತಿಲ್ಲ. ಸುಮ್ಮನೆ ಇವ್ರನ್ನ ಕುಂಡ್ರಿಸ್ಕೊಂಡು ಬರೀ ಮಾತಾಡೋದೆ. ಹಿಂಗೆ ಹಿಂಗೆ ಅಂತ ಸುಮ್ಮನೆ ಮಾತಾಡ್ತಾಳೆ. ಅವರಿಗೆ ಜವಾಬ್ದಾರಿ ಬರಬೇಕಂದ್ರೆ ಸುಮ್ಮನಿರಬೇಕು. ನಿಂಗಜ್ಜಿ ನಾವು ಈ ಸುಮ್ಕಿರ ನಂಬಲ್ಲ ನಮ್ಮ ಅತ್ತೆ ಹೇಳತ್ಲಾಗಿ. ಹೆಂಗ ಮನೆ ಬಿಡ್ತು ಅಲ್ಗಿದ್ಲ ಮತ್ತ ಅದೇ ನನಗೊಂದು ಸಂತೋಷ. ಸುಮ್ಕಿರಿ ಇವಾಗ ಹೆಂಗ ನಿಮ್ದಾಗ ಇದೆಯಾ? ಸುಮ್ಮನಿರು. ಬಾರ್ಲಸ್ಮಕಯ್ಯೋ ಬಾ. ಅಲ್ಲ ನಿಮ್ಮ ಜಯಮ್ಮ ಬೇರೆ ಮನೆಗೆ ಹೋಗಿ ಅವಳಲ್ಲ ಬಾಡಿಗೆ ಆತ್ರ ಕೊಡ್ತಾಳೆ. ಬರೀ ಅಲ್ಲೂ ಇಲ್ಲೂ ಕೂಕೊಂಡು ಮಾತಾಡೋದೇ ಆಗುತ್ತೆ, ಅಲ್ಲೂ ಇಲ್ಲೂ ಓಡಾಡೋದೇ ಆಗುತ್ತೆ. ಬಾಡಿಗೆ ಆತ್ರ ಕೊಡ್ತಾಳೆ ತಾಯಿ. ಯಾತ್ರ ಕಟ್ತಾಳ ಏನು? ನಮ್ಮ ಮನೆಗಳಿಂದ ಓದ್ಲಲ್ಲ, ಅದೇ ನನ್ಗೊಂಥರ ನೆಮ್ಮದಿ ಕಂಡ್ಲಸ್ಮಕಯ್ಯ. ಬಾ ಹೋಗಿ ಅವಳತ್ತ. ಅವಳ ಸುದ್ದಿ ಏನು? ನಮ್ಮ ಅತ್ತೆ ಸುಮ್ಕಿರ ನಂಬಲ್ಲ. ಹೋಗಿ ಹುಡುಗರು ಉಂಡ್ವೋ ಹೆಂಗೋ ನೋಡ್ಕೊಬತ್ನಿ ಅಂತ ಹೋಗೈತಿ. ಮಾಡಿ ಬಜ್ಜಿ ಮಾಡಿಕ್ತಾಳು ಆ ಹುಡುಗರಿಗೆ. ಅಚ್ಚೆನಿ ಇವತ್ತೇ ಮಾಡಿ 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 ಇಕ್ಕೇಳಿ. ಆ ಹುಡುಗರು ಉಂಡ್ವ ಹೆಂಗಂತಾವು ಮುದ್ದೆ ಕೇಳ್ತಾವೆ. ಅದಕ್ಕಾಗಿನ ಅವಳದು ಕಾಪ್ರ ಮುದ್ದೆ ಮುಸ್ರೆ ಮಾಡಿತ್ತಲ್ಲ ಹುಡುಗರಿಗೆ, ಅದಕ್ಕೆ ಹೋಗೈತಾಳೇನಿ. ಆ ಹುಡುಗರ ಮಕ್ಕ ನೋಡ್ತೀವ ಅತ್ತೆ. ಹಿಂಗಂತಿದ್ರೆ ಆ ಅಮ್ಮಗೆ ಜವಾಬ್ದಾರಿ ಬರಲ್ಲ ಬಿಡು. ಇನ್ನೇನು ಆ ಹುಡುಗರಿಗೆ ಇವತ್ತೆ ಮಾಡಿಕ್ಕದು ಅವಳೆಲ್ಲ ಉಂಟ್ಕೊಂಡು ಕಾಟಿ ಹಾಕ್ತಾಳೆ. ಜವಾಬ್ದಾರಿ ಬರ್ಬೇಕಂದ್ರೆ ಎಲ್ಲ ಮನೆಗೆ ಪ್ರತಿಯೊಂದು ತಂದು ಹೊಂದಿಸಿ ಮಾಡಬೇಕು. ಇನ್ನು ಮತ್ತೆ ಸುಮ್ಮನಿರಲ್ಲ. ಮತ್ತು ಇವಾಗ ಮುಂಚೆಲ್ಲ ಮಾಡಿಕ್ಕೈತಿ. ಸುಮ್ಮನಿರ ನಂಬಲ್ಲ. ನಾನು ಬಂದಾಗಿಂದನೂ ನಾನು ಮಾಡಿಕ್ಕೈದ್ನಿ. ಒಜ್ಜಿ ರತಿ ಬೆಳ್ಕೊಂಡ ಬಿಡು ಆ ಹುಡುಗರು. ನಿಜವಾಗ್ಲಮ್ಮ ಆ ಹುಡುಗ ಈ ಒಜ್ಜಿ ಮುದ್ದೆ ಮಾಡಿ ಇಕ್ಕೇಳೆ, ಚೆನ್ನಾಗಿ ಸಾಕ್ಯಾಳೆ. ಕೆಂಚಮ್ಮ ಹುಡುಗರು ಚೆನ್ನಾಗಿ ಸಾಕ್ಯಾಳು. ಇಲ್ಲಾಂದರೆ ಏನಿಲ್ಲ. ಅವಳು ಕಾಪ್ರಾಣಿ ಆಗಿದ್ರೆ ಹುಡುಗರು ಇಡತಿ ಕಾಯಿಲೆ ಬಿದ್ದು ತಿಮ್ದಂಗೆ ಸುಮ್ಮನಿದಾಗ ಕಣಮ್ಮ. ದೇವರಾಣಗೂ ಕೆಂಚಮ್ಮ ಚೆನ್ನಾಗಿ ನೋಡ್ಕೊಂಡ್ಲ ಹುಡುಗರ್ನ. ನೀನು ಮಾಡಿಕ್ಕೇ ಇದೆಯಾ ಪಾಪ. ಅವಳು ನೋಡಮ್ಮಗ ಸುಮ್ಮನೆ ಇರ್ಬೋದಾಗಿತ್ತು. ಉಣ್ಕೊಂಡು ತಿನ್ಕೊಂಡು ಎಂತ ಚೆನ್ನಾಗಿ ಇರ್ಬೋದಾಗಿತ್ತು.
ಅಯ್ಯೋ ಸಾರು ಮಾಡಿದ್ರಿ ನೀರಾಗಿ ತುಂಬ ಸರ್ ಬರಲ್ಲ ಅಂತ ಮುದ್ದೆ ಇಕ್ಕೊಂಡೋಗೋದು ನಾಯಿ ಕಲ್ಸಿ ಬಿಸಾಕೋದು ವಾರಕ್ಕೆ. ಇಂಥ ಮಾಡಿದಾಳೆ ಯಪ್ಪ. ನಾನಾಗತ್ತೀಗಮ್ಮ ತಾಯಿ. ಯಪ್ಪ ಮದ್ವಿಲ್ದಿದ್ರು ಬೇಡಪ್ಪ ದೇವ್ರೆ ಅನ್ನಿಸ್ತು. ಮದುವೆಯಾಗ ಹೊಸಬ್ನಾಗಂತೂ ಬೋಲೈ ಅನ್ಸಿಳು. ಅಯ್ಯೇ ಯಪ್ಪ ಬೋಲೈ ಅನ್ಸಿಳು. ನಾನು ಇವಾಗ ಜೋರು ಮಾಡೋಕ್ಕೆ ಅದಕ್ಕೆ ಹುಡುಗರನ್ನ ಕರ್ಕೊಂಡು ಬೇರೆ ಮನೆಗೆ ಅದೇ ಹೋದ್ಲು. ನಾನು ಜೋರು ಮಾಡಲಿಲ್ಲ ಅಂದ್ರೆ ಇನ್ನೂ ಹಸಿಗೆ ಹೋಗ್ತಾ ಇರಲಿಲ್ಲ. ಏನು ಮಾಡೋಣ ಏನಿಲ್ಲಮ್ಮ, ಬಂದು ಸೇರ್ಕೊಂಡವಳೆ. ಇವಾಗ ಇನ್ನು ಮನೆಗೆ ಹೋಗ್ಯವಳೆ. ಅಲ್ಲಿ ಬಾಡಿಗೆ ಕೊಟ್ಟಾಕು ಹೆಂಗೆ ಮಾಡ್ತಾಳೋ ಏನೋ. ಬರೀ ಒಂದು ಮಂತಿ ಜೊತೆಗೆ ಓಡಾಡ್ತಾಳೆ ವಾಲ್ತಾಕಿ. ಆ ಒಂದು ಮಂತಿ ಜೊತೆಗೆ ಸರಿಯತ್ತ. ಮಾಡಕ್ಕೆ ಗೊತ್ತಿಲ್ದಾಳು. ಅವನೊಬ್ಬರೇ ಎಮ್ಮೆ ಕಾತ್ಕೊಂಡು ಅವ್ರ ಹೊಲ್ದಾಗ ಬುತ್ತಿ ಹೊತ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಅವನೇನು ಬದುಕು ಮಾಡಿಸ್ಕೊಂತಾನೆ ಸುಮ್ಮನೆ ಕಳಿಸ್ತಾನೆ. ಇದು ಕಟ್ರಿಗೆ ಗೊತ್ತಾಗಲ್ಲವು. ಅವ್ನು ಬಿಟ್ರೆ ಕೆಟ್ಟೇನೋ ಮಂಗೈತಿದು. ಗಂಡಿಲ್ಲದ್ಕೊ ಹತ್ಕೊಂಡು ಬಿಟ್ರೆ ಕೆಟ್ಟೇನೋ ಮಂಗೈತಿ. ಏನನ ಮಾಡ್ಕೊಂಡು ಹಾಳಾಗೋಗ್ಲಮ್ಮ ತಾಯಿ. ನಮ್ಮ ಮನೆ ಬಿಟ್ಟು ಅಲ್ಗಿದ್ಲಲ್ಲ ಅಷ್ಟೇ ಸಾಕು ನನಗೆ. ಇನ್ನು ಮತ್ತೆ ಒಂದು ಸುಮ್ಮನಿರಲ್ಲ ನನಗೆ. ತಲೆ ತಿಂತೈತೆ ಹಂಗೇನಿ. ಹುಡುಗರು ಉಂಡಿಲ್ಲ ಅಂದ್ಕಣಿ ಯಾತನ ಚಿತ್ರಾನ್ನ ಗೊಜ್ಜು ಮಾಡಿ ಅನ್ನ ಮಾಡಿದ್ಲಂತೆ. ಅಚ್ಚಿ ಅಜ್ಜಿ ಮುದ್ದೆ ಮಾಡಜ್ಜಿ ಉಮ್ತೀವಿ ಅಂತ ಹೇಳಿವು. 2 ಮುದ್ದೆನ ಮಾಡೇ ಇವಳೇನಿಲ್ಲಮ್ಮ ಉಮ್ತಾವಂತ ಹುಡುಗರು. ಹೋಗತ್ತೆ ನಾನು ಯಾತು ಮಾಡಲ್ಲ ಸುಮ್ಮನಿರು. ಮಾಡಿಕ್ಲೇಳಿ ನಿನ್ನ ಮಗಳಿಗೆ ಹೇಳೋಗಿ ಹೋಗು. ಮಾಡಿಕ್ ಬಾರೆ ಹುಡುಗರಿ ಮುದ್ದೆನ ಅಂತ ಹೇಳಿ. ಅವಳು ಇನ್ನೇನೊಂದು ಬಾಣ್ಲಿ ಇಕ್ಕೇಳಿ ಬರೀ ಚಿತ್ರಾನ್ನ ಒಗ್ಗರಣೆ ಹಾಕಿ ಸುಮ್ಮನೆ ಹಾಕ್ತಾಳೆ. ಸುಮ್ಮನಿರು. ಮಾಡಿಕ್ಲೇಳು ನಿನ್ನ ಮಗಳಿಗೆ ಹೇಳೋಗತ್ತೆ. ಇಲ್ಲಿ ಕರ್ಕ ಬರಬೇಡ ಸುಮ್ಮನಿರು. ಅವಳಿಗೆ ಯಾವ ಜವಾಬ್ದಾರಿ ಬರೋದು? ಅಷ್ಟೊಂದೆಲ್ಲ ಮಾತಾಡ್ತಾಳೆ. ಹಂಗೇನೆ ದೊಡ್ಡದು ಮಾತಾಡ್ದಂಗೆ ಮಾತಾಡ್ತಾಳೆ. ಸುಮ್ಮನಿರು. ಮಾಡಿಕ್ಲೇಳ ಹುಡುಗರಿಗೆ ಗೊತ್ತಾಗಲ್ವೇ ಹುಡುಗರು ಉಂಡಿಲ್ವಲ್ಲ ಮುದ್ದೆ ಮಾಡಿಕ್ಬೇಕು ಅಂಬೋದು. ಸುಮ್ಮನಿರು. ನಾನು ಮಾಡಲ್ಲಮ್ಮ ತಾಯಿ. ಸುಮ್ಕಿರತ್ತೆ. ಅವಳು ಮಾಡಿಕ್ತಾಳೆ ಅವಳೆಲ್ಲ ಜಯ್ಯಮ್ಮ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವಳಂತೆ ಆಡಿರಿ ಆಗಲ್ ಕಣೆ. ಹುಡುಗರು ಮಕ್ಕ ನೋಡ್ಬೇಕು ಪಾಪ. ಅವು ಮುದ್ದೆ ಉಮ್ತಾವೆ. ಅಜ್ಜಿ ಮುದ್ದೆ ಮಾಡಿಕ್ ಅಜ್ಜಿ ಉಮ್ತಾವೆ. ಅಜ್ಜಿ ಅಂತ ಗೊತ್ತಾವಮ್ಮ. ಏನು ಮಾಡೋಣಮ್ಮ. ಅವಳು ಮಾಡಲ್ ಕಣಿ. ಬರೀ ಅನ್ನ ಮಾಡ್ತಾಳೆ. ಆ ಹುಡುಗರು ಮುದ್ದೆ ಕೇಳ್ತಾವ. ಹುಡುಗರು ದೊಡ್ಡ ಆಳು ಪಾಪ ಮುದ್ದೆ ಕೇಳ್ತಾವ ಕಣಮ್ಮ. ಅದಕ್ಕೆ ಬಿಡತ್ತ ನಾನೇ 2 ಸೆಂಟು ಆಳು ಸಿಗ್ತೀನಿ. ಮಾಡಾಗ ಹೋಗು. ನೀನು ಇಲ್ಲದ ಮೈ ನಾವು ಮಾಡ್ಕೊಂಬಕ್ಕೆ ಹೋಗಿ ಮಾಡಿಕೋ ಹೋಗು. ಮಾಡಿಕಲ್ಲ ಮತ್ತೆ ಯಾಲೆ ಎಲ್ಲರಿಗೂ ಮಾಡಿಕ್ಕಿರಿ ಓಸೇದೀವಿ. ಎಲ್ಲಾರ ತಗೋ ಮಾಡಿಕ್ಕಿ ಅನ್ನಿಸ್ಕೊಂಡಿದ್ದಾಗೈತಿ. ನಾವು ಯಾರಿಗೂ ಮಾಡಿಕ್ಕಲ್ಲ. ಹೋಗ್ಬೇಕಿದ್ರೆ ಮಾಡಿಕೋಗೋಗು. ನೋಡಮ್ಮ ಅಲ್ಲಚ್ಚಿರ್ಮಂತ ಕುಕ್ಕೊಂಡು ಹೊಡಿತಾ ಇದ್ದಾಳಂತೆ. ಅವಳಿಗೆ ಮುದ್ದೆ ಮಾಡಬೇಕು ಅಂತ ಅರಿವಿಲ್ವಿ. ಆ ಹುಡುಗರು ಉಮ್ತಾವೆ ಅಂತ ಮತ್ತೆ ಅವಳಿಗೆ ಹೇಳಿ ಬರ್ಬೇಕಾ? ಇಲ್ಲಿಗೆ ಬಂದೈತಿ. ಅಪ್ಪ ಹೆಂಗ ಹುಡುಗರು ಒಳ್ಳೆ ಅಂತ ನಾನು ಸುಮ್ಮನೆ ಆಗ್ತೀನಿ ಅಷ್ಟೇನೆ. ಅವು ಆಂಟಿ ಅಂತಾವ ಅದಕ್ಕೆ ಅತ್ತ ನಾನು ಸುಮ್ಮನೆ ಆಗ್ತೀನಿ. ಹೋಗು ಯಪ್ಪ. ಅವರು ತಮ್ಮನ ತಗೋ ಜಗಳ ಮಾಡೋದೆ, ಅವ್ರ ಅಮ್ಮನ ತಗೋ ಜಗಳ ಮಾಡೋದೆ, ಎಲ್ಲಾರ ತಗೋ ಜಗಳ ಮಾಡೋದೆ. ನಾನು ಹೋಗಿ ಕೇಳ್ದೆ ಪಾಪ ಉಂಡ್ರೇನಪ್ಪ ಅಂತ. ಅಯ್ಯೋ ನಮ್ಮ ಹುಡುಗರು ಉಮ್ತಾ ಹೋಗು. ನೀನೇನು ಹೇಳ್ಬೇಡ ಅಂತ ಬಾಯ್ ಮಾಡಿದ್ಲು ನೋಡು. ಆಗಳ ಹೆಂಗೋ ಒಂದಿಸ್ಕೊಂಡ್ರೆ ನೀನು ಯಾಕೆ ಮಾಡ್ತೀಯ? ಸುಮ್ಕಿರು. ಹುಡುಗರ ಮಕ್ಕ ನೋಡ್ಬೇಕು ನಿಂಗಮ್ಮ. ಆ ಹುಡುಗರ ಮಕ್ಕ ನೋಡ್ಬೇಕು ನಾವು. ಅವಳ ಮಕ್ಕ ಏನು ನೋಡಲ್ಲ. ಹುಡುಗರ ಮಕ್ಕ ನೋಡ್ಕೊಂಡು ಸುಮ್ಕಿರ್ತೀವಿ. ಅಲ್ಲ ಕಣತಿ ನೋಡು. ಹಂಗಂದ್ರೂ ಬೋಲ್ ದೌಲತ್ತಿನ ಮಾತು ನಿನ್ನ ಮಗಳವು. ನೋಡು ನಿನ್ನೂ ಹೆಂಗೆ ಬೇಕಾ ಹಂಗೆ ಮಾತಾಡುತ್ತಿ. ಹೇಳತ್ಲಾಗಿ ಏಟ ಅಂದರೆ ಹಂಗಲ್ಲಮ್ಮ ತಾಯಿ. ನಾನು ಎಂತೆಂತಾರನ್ನ ನೋಡಿದ್ನಿ. ಜಯ ಕೈನಂತಾರೆ ಯಾರನ್ನೂ ನೋಡಲಿಲ್ಲ. ಅಯ್ಯಪ್ಪ ಯಪ್ಪ ಯಪ್ಪ. ಆ ಹುಡುಗರು ಬಂದಿಟ್ಟು ಮುದ್ದೆ ಮೊಸರೆ ಮಾಡಿಟ್ಟಂಗೆ ಎಲ್ಲಿಗೆ ಇದು ಮಾಡ್ತಾಳೆ ಹಂಗೇನಿ. ಏನು ಮಾಡೋದು ಲಸ್ ಮಕ್ಕ. ಅವಳು ಬುದ್ಧಿನೇ ಹಂಗೆ ಒಂದಿಟ್ಟು ಅವಳು ಹುಡ್ತಾಗಿಂದಾನು ಹಂಗೆ ಕಣಿ. ಅವಳು ಹುಟ್ಟಿರೋ ನಕ್ಷತ್ರ ಅಂತದು ಏನು. ಅವಳು ಹುಡ್ತಾಗಿಂದಾನು ಹಂಗೆ ಕಣಿ ಬೋಲಾಟ. ಹೇಳಿದ್ಕೆಲ್ಲ ವಿರುದ್ಧ. ಅವಳೆ ಏನೋ ಒಂಥರ ಕಣಿ. ಒಂಥರ ಮನಸ್ತಿ ಎಲ್ಲಾರಂಗೆ ನಮ್ಮಂಗೆ ನಿಮ್ಮಂಗಲ್ಲ. ಅವಳೇ ನಮ್ಮ ಜಯಮ್ಮನೇ ಒಂಥರ ಡಿಫ್ರೆಂಟು. ಹಿಂಗೆ ಅಂದ್ಕೊಂಡೆ ಮತ್ತೆ ಹಿಂಗೆ ಹೇಳಿ ಮತ್ತೆ ಹಿಂಗೆ ಮಾಡಿರೋದು. ತಗ ನಾನಾಗಿದ್ರೆ ಚಂದಕ್ಕೆ ಬುದ್ಧಿ ಕಲಿಸ್ತಿದ್ದೆ. ಮಾಡಿಕ್ಬೇಕಮ್ಮ ಮಕ್ಕಳಿಗೆ. ಹೊರ ಕರ್ಕೊಂಡು ನಾನು ಹೆಂಗೆ ಮಾಡ್ಕೊಂಡು ಅಂತೀನಿ ನೋಡ್ತಾ ಇರು ಅಂತ ಹೇಳೋದ್ಲಲ್ಲ. ಸೆಳ್ಕೊಂಡು ಮಾತಾಡೋದು. ಅಯ್ಯೋ ಸೆಳ್ಕೊಂಡು ಯಾರನ್ನ ಹೆಂಗೆ ಅಂಬೋದು ಏನು ನೋಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜಯಮ್ಮ ಹೋಗಿ ಬೇರೆ ಮನೆ ಮಾಡಿದಾಳೆ. ಬಾಡಿಗೆ ಮನೆಗೆ ಹೋಗ್ಯವಳಿ. ಅದ್ರಾಗೆ ಅಡುಗೆ ಮಾಡಲ್ಲ. ಬರೀ ಅವ್ರ ಮಂತ ಓಡಾಡೋದೀನಿ. ಬರೀ ಚಿತ್ರಾನ್ನ ಗೊಜ್ಜು ಮೊಸರಿನ ಖಾರ ಅದು ಇದು ಮಾಡ್ಕೊಂಡು ಓಡಾಡೋದೇ. ಅಡುಗೆ ಮಾಡೋದೇ ಇಲ್ಲ. ಅದಕ್ಕೇನೆ ನಾನು ಸುಮ್ಮನಿರತ್ತೆ ಅಂದ್ರೂ ಕೇಳಲ್ಲ ನಮ್ಮ ಅತ್ತೆ. ಅಲ್ಲಿ ಹುಡುಗರು ಮಕ್ಕ ನೋಡ್ಕೊಂಡು ಮೊಮ್ಮಕ್ಕಳೆಲ್ಲ ಯೋಟೆ ಆಗಲಿ ಅದಕ್ಕೆ ಹೋಗುತ್ತೆ. ಮೊಮ್ಮಕ್ಕಳ ಮೇಲೆ ಆಸೆ ಅಲ್ಲ ಅದಕ್ಕೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.